ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಿಲಿಚಂಡಿಕಲ್ಲು ಗುರುವಾಯನಕೆರೆ ಇಲ್ಲಿ ಡಿಸೆಂಬರ್ 21ರಂದು ನಮ್ಮೂರ ಶಾಲಾ ಹಬ್ಬ ಸನ್ಮಾನ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ 2024 ಹಾಗೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿದೆ. ಸಂಜೆ ಸುಮಾರು 6 ಗಂಟೆಗೆ ಸುನತ್ಕೆರೆ ಅಂಗನವಾಡಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿದ್ದು, ಬಳಿಕ ನಡೆದ ಸಭಾ ಕಾರ್ಯಕ್ರಮಕ್ಕೆ ಪಿಲಿಚಂಡಿಕಲ್ಲು ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಗೋಪಾಲಕೃಷ್ಣ ಅವರು ದೀಪ ಬೆಳಗಿ ಚಾಲನೆಯನ್ನ ನೀಡಿ ಶುಭ ಹಾರೈಸಿದರು. ಶಾಲೆಯ ಸಂಪೂರ್ಣ ವರದಿಯನ್ನ ಮುಖ್ಯೋಪಾಧ್ಯಾಯರಾದ ನಾಗಪ್ಪಟಿ ಅವರು ವಾಚಿಸಿದ್ದು, ಇದೇ ವೇದಿಕೆಯಲ್ಲಿ ನಿವೃತ್ತ ಸೈನಿಕರಾದ ಗಣೇಶ್ ಬಿಎಲ್ ಹಾಗೂ ಅವರ ಪತ್ನಿ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿ ಅನಿತಾ ಕೆ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಮಕ್ಕಳಿಗೆ ಶುಭ ಹಾರೈಸಿದರು. ನಮ್ಮೂರ ಶಾಲಾ ಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಏರ್ಪಡಿಸಲಾಗಿದ್ದ ವಿವಿಧ ಸ್ಪರ್ಧೆಗಳ ಬಹುಮಾನವನ್ನು ವಿತರಿಸಲಾಗಿದ್ದು, ಸಭಾ ಕಾರ್ಯಕ್ರಮದ ಬಳಿಕ ಮಕ್ಕಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂತು. ನನಗೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಯಾಕೆ ಹೇಳಿದ್ರೆ ಅಂತ ಗೊತ್ತಿಲ್ಲ, ಆದರೂ ಅದನ್ನು ನಾನು ಭಾಳ ಸಂತೋಷದಿಂದ ಉದ್ಘಾಟನೆ, ಯಾಕೆಂದರೆ ನಾನು ಈ ಶಾಲೆಯಲ್ಲಿ ಕೆಲಸ ಮಾಡಿ ಉದ್ಯೋಗವನ್ನು ನಿವೃತ್ತಿ ಹೊಂದಿದವನು. ಆದ್ದರಿಂದ ಎಲ್ಲರಿಗೂ ಈ ಮುಂದಿನ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ಹಾರೈಸ್ತಾ, ರಾಜ್ಯ ಮಟ್ಟದ ವಿಶೇಷ ಶಿಕ್ಷಕ ಪ್ರಶಸ್ತಿ ಗೌರವ ಸ್ವೀಕರಿಸಿದ ಶ್ರೀ ವಿ.ಕೆ. ವಿಟ್ಲ ಸರ್ ಇವರಿಗೆ ಕೊಡಮಾಡುವ ಗೌರವ ಸ್ಮರಣಿಕೆ. ಸಂದರ್ಭದಲ್ಲಿ ನಮಗೆ ಯಲಚಿತ್ತಾಯ ಭಟ್ರು ಒಂದು ಚೆಕ್ ಅನ್ನು ನಮ್ಮ ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಲಿಕ್ಕಿದ್ದಾರೆ. ಸನ್ಮಾನ ಕಾರ್ಯಕ್ರಮ ನಿವೃತ್ತ ಸೈನಿಕರಾದ ಶ್ರೀಯುತ ಗಣೇಶ್ ಬಿಎಲ್ ಇವರಿಗೆ. ಇನ್ನೋರ್ವ ಇವರ ಧರ್ಮಪತ್ನಿ, ನಮ್ಮ ಶಾಲೆಯ ನೆಚ್ಚಿನ ಪಿಟಿ ಟೀಚರ್, ನಮ್ಮೆಲ್ಲರ ಪ್ರೀತಿಯ ಟೀಚರ್ ಅನಿತಾ ಕೆ ಇವರನ್ನು ಕೂಡ ಜೊತೆಗೂಡಿ ಸನ್ಮಾನಿಸುವ ಕಾರ್ಯಕ್ರಮ.
ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ.